ಇದಕ್ಕೆಷ್ಟು ಧೈರ್ಯ ಅಂದ್ರೆ ಫಸ್ಟ್ ಇದರ ವಿಶ್ವರೂಪನ ನಮಗ್ ತೋರಿಸಿ ಹೆದರ್ಸಿ ಓಡಿಸಿ ಆಮೇಲೆ ಇದು ಹೆದರ್ಕೊಂಡು ಹೋಗುತ್ತೆ. ಇದ್ಯಾವ ತರದ ತಂತ್ರಗಾರಿಕೆ? ಅಲ್ಲಿ ನಿಜಕ್ಕೂ ಭಯ ಅನ್ನೋದು ಸ್ವಯಂಕೃತ, ಆದ್ರೆ ಯಾರಿಗಾಗಿದು ಅನ್ನೋ ಅನುಮಾನ ಹುಟ್ಟಿಸೋ ಇದು ಫ್ರಿಲ್ಡ್ ಲಿಸರ್ಡ್ ಅಂತ. ನೀವು ಜುರಾಸಿಕ್ ಪಾರ್ಕ್ ಸಿನಿಮಾ ನೋಡಿದ್ರೆ ಇದನ್ನ ಹೋಲೋ ಒಂದು ಕ್ಯಾಂಡಿಡೇಟ್ ಬರುತ್ತೆ, ಆದ್ರೆ ಇದು ಅದರ ಹಾಗೆ ವಿಷಪೂರಿತ ಆಸಿಡ್ ನ ಉಗಿದು ನಿಮ್ಮನ್ನ ನಿಷ್ಕ್ರಿಯಗೊಳಿಸಿ ತಿನ್ನೋ ಪ್ರಹಸನಕ್ಕೆಲ್ಲ ಹೋಗಲ್ಲ, ಜಸ್ಟ್ ಹೆದರ್ಸುತ್ತೆ. ಆ ಆಕ್ರೋಶ ಭರಿತ ದಾಳಿ ನೋಡಿದ್ರೆ ಹೊಸಬರಿಗೆ ಎದೆಲಿ ಗೆಜ್ಜೆನಾದ ಹಾಡುತ್ತೆ, ಆದ್ರೆ ಇದ್ರ ವಿಚಾರನೇ ಬೇರೆ. ನೋಡೋಕೆ ನಮ್ಮ ಮೊಣಕೈಯಷ್ಟು ಉದ್ದ ಇರುತ್ತೆ ಕಣ್ರಿ ಇದು. ಇವೆಲ್ಲ ಆಸ್ಟ್ರೇಲಿಯಾ ಮತ್ತೆ ನ್ಯೂಗಿನಿಗಳ ಕಡೆ ವಾಸ. ತಮ್ಮ ಪಾಡಿಗೆ ತಾವು ಮರಗಳ ಮೇಲೆ ಅಮ್ಮಣ್ಣಿ ಪಾಪು ತರ ಇರುತ್ತೆ. ಅಲ್ಲಿ ಯಾರಾದ್ರೂ ಕಾಣೋ ತನಕ ಕಂಡಾದ್ಮೇಲೆ ಧೈರ್ಯದಿಂದ ಮುನ್ನುಗ್ಗುತ್ತೆ. ನೀವ್ ಯಾರೇ ಆಗಿರಿ ಅಟ್ಟಿಸ್ಕೊಂಡ್ ಬಂದು ನಿಮ್ ಮೇಲ್ ಹತ್ತಿ ಮುಚ್ಚಿರೋ ಆ ಫ್ರಿಲ್ ಅಂದ್ರೆ ಕತ್ ಹತ್ರ ಇರೋ ಚರ್ಮ ಓಪನ್ ಮಾಡಿ ಹೀಗೆ ಬಾಯಿ ತೆಗೆದು ಬುಸ್ಕೊಡುತ್ತೆ. ಆದ್ರೆ ಇದು ವಿಷಕಾರಿ ಏನಲ್ಲ, ಕಚ್ಚಿದ್ರೆ ನೋವಾಗದೆ ಅಂತೂ ಇರಲ್ಲ. ಅದರ ಆತ್ಮರಕ್ಷಣೆ ತಂತ್ರಗಾರಿಕೆಯ ಟ್ರಿಕ್ಕು ಅದು. ಒನ್ಸ್ ನಿಮಗ್ ಭಯ ಆಗಿ ಈ ಕಡೆ ಓಡ್ ಹೋದ್ರೆ ಅವಾಗಿದು ಎರಡೇ ಕಾಲಲ್ಲಿ ಗುಡು 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 ಅಂತ ಆ ಕಡೆ ಓಡುತ್ತೆ, ಮರ ಹತ್ತಿ ಕಣ್ಮರೆಯಾಗುತ್ತೆ. ಇನ್ನ ಇವು ಮಾಮೂಲಿ ಹುಳುಗಳನ್ನ ಇನ್ನಿತರ ಜೀವಿಗಳನ್ನ ತಿನ್ಕೊಂಡು ಅಲ್ಲಿನ ಪರಿಸರ ವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಹಾಯಾಗಿರುತ್ತೆ. ನಮ್ಮ ದೇಶದಲ್ಲಿ ಇದಿಲ್ಲ. ಇಷ್ಟ ಮ್ಯಾಟ್ರು, ಬರ್ತೀನಿ, ಬಾಯ್.